ವೈದ್ಯೋ ನಾರಾಯಣ ಹರಿ ಅಂದರೆ ದೇವರ ರೀತಿಯಲ್ಲಿ ನಾವು ವೈದ್ಯರನ್ನು ನೋಡ್ತೀವಿ. ಆದರೆ ವೈದ್ಯನೂ ಕೂಡ ತನ್ನ ಹೆಂಡತಿಯನ್ನ, ಅದು ಪಾಪ ಹೆಂಡತಿ ಡಾಕ್ಟ್ರೇ, ಈ ರೀತಿಯಾಗಿ ಕೊಲೆ ಮಾಡೋದಾ? ಹಿಂಗ ವೈದ್ಯ ಅನ್ನೋದಕ್ಕೂ ಒಂದು ಕಳಂಕವನ್ನು ತಂದಿಟ್ಟಂತಹ ವೈದ್ಯ ಇವನ್ನ ಕರೆಯಲ್ಲ. ಯಾಕೆ ಅಂತಂದರೆ ಆರೋಪಿ ಸ್ಥಾನದಲ್ಲಿ ನಿಂತ್ಕೊಂಡಿದ್ದಾರೆ. ಹೀಗಿರುವಂಥವನಿಗೆ ಅವನಿಗಿರುವಂತಹ ಸರ್ಟಿಫಿಕೇಟನ್ನು ಕೂಡ ಕಿತ್ತು ಹಾಕ್ತಾರೆ. ಹಾಗಿದ್ದಾಗ ಕಲ್ತಿರುವಂಥ ಜ್ಞಾನವನ್ನು ಈ ರೀತಿಯಾಗಿ ಸಾಯಿಸೋಕೆ ಬಳಕೆ ಮಾಡ್ತಾನೆ ಈ ವ್ಯಕ್ತಿ ಅನ್ನೋದಾದರೆ ಏನು ಹೇಳೋಣ? ಬೆಂಗಳೂರಿನಲ್ಲಿ ಆಗಿರೋದು. ಅವಳಿಗೆ ಹುಷಾರಿಲ್ಲ ಅಂತೇಳಿ ಮಲ್ಕೊಂಡಿದ್ರೆ ಇನ್ನೊಂದು 10 ದಿನಕ್ಕೆ ಅವರ ಕ್ಲಿನಿಕನ್ನು ಓಪನ್ ಮಾಡಬೇಕಾಗಿತ್ತಂತೆ. ಅಷ್ಟರೊಳಗೇನೋ ಹುಷಾರಿಲ್ಲ ಅಂತಂದೇಳಿ ಮನೇಲಿ ಮಲ್ಕೊಂಡಾಗ IV ಅಂದರೆ ನಮ್ಮ ಕಡೆಗೆಲ್ಲ ಸಲೈನ್ ಅಂತ ಕರೀತಾರಲ್ಲ, ಡ್ರಿಪ್ಸ್ ಹಾಕ್ಸ್ಕೊಳ್ಳೋದು, ಅದನ್ನು ಹಾಕ್ಸ್ಕೊಂಡಂಥ ಟೈಮಲ್ಲಿ ಅದರೊಳಗಡೆಗೆ ಒಂದಿಷ್ಟು ಇಂಜೆಕ್ಷನ್ ಎಲ್ಲ ಹಾಕಿ ಮಿಕ್ಸ್ ಮಾಡಿಬಿಟ್ಟು ದೇಹ ಹಾಳಾಗೋ ರೀತಿಯಲ್ಲಿ ಮಾಡಿ ಸಾಯೋ ರೀತಿಯಲ್ಲಿ ಮಾಡಿದ್ದಾನೆ. ಕಾರಣ ಏನು ಇನ್ನೂ ಗೊತ್ತಾಗಿಲ್ಲ. ಪೊಲೀಸರಿಗೆ ಗೊತ್ತಾಗಿದೆ ಅಂತೆ, ಬಟ್ ಇನ್ನು ತನಿಖೆಯ ನಡೀತಾ ಇರೋದ್ರಿಂದ ಅದರ ಬಗ್ಗೆ ಮಾಹಿತಿಯನ್ನು ಬಿಚ್ತಾ ಇಲ್ಲ ಪೊಲೀಸರು. ಆದರೆ ಹೇಳಿದ್ದಾರೆ ಈ ರೀತಿಯಾಗಿ ಆಗಿದೆ ಅಂತ ಹೇಳಿ. FSL ರಿಪೋರ್ಟ್ ಬಂದ ನಂತರ ವಿಕ್ಟೋರಿಯಾದ ಡಾಕ್ಟರ್ ಮಹೇಂದರ್ ರೆಡ್ಡಿ ತನ್ನ ಪತ್ನಿಯನ್ನ ಮರ್ಡರ್ ಮಾಡಿದಂಥ ಸರ್ಜನ್ ಇವನು. ವಿಕ್ಟೋರಿಯಾದ ಡಾಕ್ಟರ್ ಮಹೇಂದರ್ ರೆಡ್ಡಿ ಮರ್ಡರ್ ಮಾಡಿರುವಂಥವನು. ವೈದ್ಯ ಅಂತ ಕರಿಬೇಕೇನ್ರಿ ಇವ್ರನ್ನೆಲ್ಲ? ಇನ್ನು ಚರ್ಮರೋಗ ತಜ್ಞೆ ಆಗಿದ್ದು ಡಾಕ್ಟರ್ ಕೃತಿಕಾ ರೆಡ್ಡಿ, ಅಪ್ಪಟ ಸುಂದರಿ. ಏನೋ ಹೆಚ್ಚು ಕಡಿಮೆ ಆಗಿ ಬೇಡ ಅಂತಂದರೆ ಅವಳ ಪಾಡಿಗಳು ದೂರ ಇಟ್ಟುಬಿಟ್ರೆ ಇವನ ಪಾಡಿಗೆ ದೂರ ಇದ್ದಿದ್ದೀರ ಆಗೋಗಿರೋದು. ಸಾಯಿಸೋ ಮಟ್ಟಕ್ಕ ಕಳೆದ 2024 ಮೇ ತಿಂಗಳಲ್ಲಿ ಮದುವೆಯನ್ನ ಮಾಡಿಕೊಡ್ತಾರೆ. 2024 ಮೇ ತಿಂಗಳಲ್ಲಿ. ಆದರೆ 2025 ಏಪ್ರಿಲ್ನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಸಾವನ್ನಪ್ತಾರೆ. ಮನೆಯಲ್ಲಿ ಸಾವನ್ನಪ್ಪೋದು, ಅದನ್ನ ನ್ಯಾಚುರಲ್ ಡೆತ್, ಸಹಜ ಸಾವು ಅಂತ ಹೇಳಿರ್ತಾರೆ. ಅಜೀರ್ಣ ಸೇರಿ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರು ಅಂತ ಡಾಕ್ಟರ್ ಕೃತಿಕಾ ರೆಡ್ಡಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವರ ತಂದೆಯನ್ನ ಮಾತನಾಡಿಸ್ತೀವಿ ನಾವು. ನಮಗಿರುವಂಥ ಮಾಹಿತಿಯ ಪ್ರಕಾರ ಯಾವುದೇ ರೀತಿಯಾದಂಥ ಆರೋಗ್ಯ ಸಮಸ್ಯೆ ಇರಲೇ ಇಲ್ವಂತೆ. ಎಲ್ಲ ಮೆಡಿಕಲ್ ಸರ್ಟಿಫಿಕೇಟ್ ಕೂಡ ಅವ್ರ ಹತ್ರ ಇದ್ದಾವೆ. ಮದುವೆ ನಂತರ ಖಾಸಗಿ ಕ್ಲಿನಿಕನ್ನು ಮಹೇಂದರ್ ರೆಡ್ಡಿ ತೆಗೆದಿರ್ತಾರೆ. ಇನ್ನೊಂದು 10 ದಿನಕ್ಕೆ ಕೃತಿಕಾ ರೆಡ್ಡಿ ಅವರದು ಕೂಡ ಓಪನ್ ಆಗಬೇಕಾಗಿರುತ್ತೆ ಕ್ಲಿನಿಕ್. ಬೇರೆ ಯುವತಿಯ ಜೊತೆಗೆ ಸಲುಗೆಯನ್ನ ಹೊಂದಿದ್ದು ಈ ಮಹೇಂದರ್ ರೆಡ್ಡಿ. ಮಹೇಂದ್ರ ರೆಡ್ಡಿ ಸಲುಗೆ ಹೊಂದೋದೇನು? ಅಕ್ರಮವಾಗಿರುವಂಥ ಸಂಬಂಧವನ್ನ ಇದೆ ಅಂತ ಹೇಳಬೇಕು. ಇದೇ ವಿಚಾರವಾಗಿ ಪತಿ ಹಾಗೂ ಪತ್ನಿಯ ಮಧ್ಯೆ ಪದೇ ಪದೇ ಗಲಾಟೆ ನಡೀತಾ ಇತ್ತು ಅನ್ನುವಂಥದ್ದು ಸಿಗ್ತಾ ಇರುವಂಥ ಪ್ರಾಥಮಿಕ ಮಾಹಿತಿ. ಅಸ್ವಸ್ಥ ಪತ್ನಿಗೆ ಚಿಕಿತ್ಸೆ ನೀಡೋ ನೆಪದಲ್ಲಿ ಅನಸ್ತೇಶಿಯಾನ ಕೊಡ್ತಾನೆ. ಅದು ಅನಸ್ತೇಶಿಯಾ ಕೊಟ್ಟನು ಅಥವಾ ಇನ್ನೇನೋ ಅದರಲ್ಲಿ ಹಾಕಿ ಸಾಯಿಸೋರಿದ್ದು ಗೊತ್ತಲ್ಲ ವೈದ್ಯರಿಗೆ ಏನಿರುತ್ತೆ ಅಂತ ಹೇಳಿ. ಯಾವುದನ್ನು ಕೊಟ್ಟರೆ ಬದುಕ್ತಾರೆ, ಯಾವುದನ್ನು ಕೊಟ್ಟರೆ ಸಾಯ್ತಾರೆ ಅನ್ನೋದು ಗೊತ್ತಿರುತ್ತೆ. ಇದಕ್ಕೋಸ್ಕರ 4 ವರ್ಷ, ಅದ್ರ ಮೇಲೆ 2 ವರ್ಷ, 6 ವರ್ಷ ಕಲ್ತು ಬಂದಿರೋದಾ? ತೀವ್ರ ಅಸ್ವಸ್ಥಗೊಂಡಿದ್ದ ಡಾಕ್ಟರ್ ಕೃತಿಕಾ ರೆಡ್ಡಿ ಸಾವನ್ನಪ್ತಾರೆ. ತದನಂತರ ಏನು ಡ್ರಾಮಾ ಮಾಡಿಬಿಟ್ಟಿದ್ದಂತೆ ಇವನು. ಸತ್ತೋಗ್ಬಿಟ್ಲು, ನನಗೆ ಕಷ್ಟ ಆಗ್ಬಿಡ್ತು, ಬಹಳ ನೋವಾಗ್ತಾ ಇದೆ ನನಗೆ ಅಂತ ಹೇಳ್ಬಿಟ್ಟು ಪಾಪ ಕೃತಿಕಾ ರೆಡ್ಡಿ ಅವರ ತಂದೆ ಇರುವಂಥ ಮನೆಗೆ ಹೋಗ್ಬಿಟ್ಟು ಅವಳ ನೆನಪು ಸಿಕ್ಕಾಪಟ್ಟೆ ಕಾಡ್ತಾ ಇದೆ, ನಂಗೆ ಸರ್ಟಿಫಿಕೇಟ್ ಬೇಕು, ಒಡವೆಗಳೆಲ್ಲ ಬೇಕು, ಅವು ಫೋಟೋಗಳನ್ನೆಲ್ಲ ನಾನು ಮನೇಲಿ ರೂಮಲ್ಲಿ ಹಾಕ್ಕೊಳ್ತೇನೆ ಅಂತೆಲ್ಲ ಫುಲ್ ಬಿಲ್ಡಪ್ ಕೊಟ್ಟಿದ್ದಂತೆ ಈ ವ್ಯಕ್ತಿ. ನಮಗೆ FSL ರಿಪೋರ್ಟ್ ಬಂದಿದೆ. FSL ರಿಪೋರ್ಟ್ ಆಧಾರ ಮೇಲೆ ಯಾರು ಸಪೋಸ್ ಕೊಡ್ದಿದ್ರು ಕೂಡ ನಾವು ಸೋಮೋಟೋ ತೊಗೊಳ್ತಿದ್ವಿ. ಈಗ ರಿಪೋರ್ಟ್ ಬಂದಿದೆ, ಈಗ ಬಂದಿದೆ. ರಿಪೋರ್ಟ್ ಹ್ಯಾಸ್ ಕಮ್ ನಾವು. ಹೌದು ರಿಪೋರ್ಟ್, ದೇರ್ ಈಸ್ ಆಲ್ವೇಸ್ ಅ ಡಿಲೇ ಇನ್ ರಿಪೋರ್ಟ್ಸ್. ನೋ ಯು ಆರ್ ಸಿ FSL ವರ್ಕ್ಸ್ ಆನ್ ಅ ವೇಟಿಂಗ್ ಲಿಸ್ಟ್ ಪ್ಯಾಟರ್ನ್. ದೇರ್ ಈಸ್ ಅ ವೇಟಿಂಗ್ ಲಿಸ್ಟ್. ಕ್ರೈಮ್ಸ್ ಆರ್ ನಾಟ್ ಓನ್ಲಿ ಇನ್ ಮಾರ್ಥಳ್ಳಿ ಪೊಲೀಸ್ ಸ್ಟೇಷನ್, ಎಂಟೈರ್ ಸ್ಟೇಟ್ದು ನೋಡಬೇಕು, ಮತ್ತು ಝೋನ್ದು ರೀಜನ್ ವೈಸ್ ನೋಡ್ತಾರೆ. ಅವ್ರ ಕೇಸ್ದು ರಿಪೋರ್ಟ್ ಬಂದಿದೆ, ನಾವು ಮಾಡಿದ್ದೀವಿ. ಮೋಟಿವ್ ಆಫ್ ಮರ್ಡರ್ ಈಗ ತಕ್ಷಣ ಗೊತ್ತಾಗಲ್ಲ, ಬಟ್ ಕೆಲವು ವಿಷಯ ನಮಗೆ ಗೊತ್ತಾಗಿದೆ. ಈಗ ನಾವು ಬಹಿರಂಗವಾಗಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಇಲ್ಲ ಈಗ ಹೇಳೋದಿಲ್ಲ, ಯಾಕೆಂದರೆ ಅದು ಸಬ್ಜೆಕ್ಟ್ ಆಫ್ ಇದು ಆಗುತ್ತೆ. ಇದು ಎವಿಡೆನ್ಸ್ ಹೇಳ್ತೀನಿ, ಬಟ್ ಇದರಲ್ಲಿ ಕೆಲವು ಮಾಹಿತಿ ನಮಗೆ ಬಂದಿದೆ. ಅದರ ಮೇಲೆ ನಮ್ಮ ಆ್ಯಸ್ ಆಫ್ ನಾವು ಅವ್ರಿಗೆ ನಾವು, ಯಾಕೆಂದರೆ ಮೇನ್ ಅವ್ರು ಕರ್ಕೊಂಡು ಬಂದು ಅಲ್ಲಿ ಹಾಸ್ಪಿಟಲ್ಗೆ, ಯಾವುದು ಫಸ್ಟ್ ಹಾಸ್ಪಿಟಲ್ಗೆ ಅವ್ರಿಗೆ ಕರ್ಕೊಂಡು ಬರುವಾಗ ಅವ್ರು ಮಾತ್ರ ಇದ್ದರು, ಮತ್ತು ಗಂಡ ಹೆಂಡತಿ ಇದು ಇದೆ.
ಅವರು ಯಾರ ಮೇಲೆ ಕಂಪ್ಲೇಂಟ್ ಯಾರು. ಸೊ ಇದು ಕಮಿಷನರ್ ಅವರು ಹೇಳ್ತಾ ಇರೋದು. FSL ರಿಪೋರ್ಟ್ ಏನಾದರೂ ಪೊಲೀಸರು ಮುತುವರ್ಜಿಯನ್ನ ವಹಿಸಿ ಈ ಕೆಲಸ ಮಾಡಿರದೇ ಇದ್ದಿದ್ರೆ ಇದೊಂದು ಸಹಜ ಸಾವು ಅಂತಾನೆ ಕ್ಲೋಸ್ ಮಾಡ್ತಾ ಇದ್ರೇನು. ಬಟ್ ಒಂದು ಸುಮೋಟೋ ಕೇಸನ್ನು ಸಾಮಾನ್ಯವಾಗಿ ಹಾಕ್ಕೊಳ್ತಾರೆ, UDR ಅನ್ನ ಹಾಕ್ಕೊಳ್ತಾರೆ, ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಹೇಳಿ. ಈ ರಿಪೋರ್ಟ್ ಅನ್ನು ಹಾಕೊಂಡಾಗ ಅದ್ರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ, ಯಾವುದಕ್ಕೊಂದು ಇರಲಿ ಅಂತ ಹೇಳಿ. ಹಾಗಾಗಿ ಆ ತನಿಖೆಯನ್ನ ಮಾಡಿದ ನಂತರ ಸುಮಾರು 6 ತಿಂಗಳ ನಂತರ ಅದರ ರಿಪೋರ್ಟ್ ಸಿಕ್ಕಾಗ ಪೊಲೀಸರಿಗೆ ಗೊತ್ತಾಗತ್ತೆ, ಓಹೋ ಹೋ 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 ಇವನು ವೈದ್ಯ ಅಲ್ಲ, ಇವನು ರಾಕ್ಷಸ, ಇವನು ತಾನು ಕಲ್ತಿರುವಂಥ ವಿದ್ಯೆಯನ್ನು ಸಾಯಿಸಕ್ಕೆ ಬಳಕೆ ಮಾಡಿದ್ದಾನೆ ಅನ್ನೋದು ಗೊತ್ತಾಗತ್ತೆ. ಹಾಗಾಗಿ ಈಗ ಒದ್ದು ಒಳಗಡೆಗೆ ಹಾಕಿದ್ದಾರೆ. ಯಾವ ರೀತಿಯಲ್ಲಿ ಇರುತ್ತೆ ಅಂತ ಮಾನಸಿಕತೆ ಅಂತ ನೋಡ್ಕೊಳ್ಳಿ. ತನ್ನ ಹೆಂಡತಿಯನ್ನೇ ಬಿಡದೇ ಇರೋನು ಇವನು ಆಸ್ಪತ್ರೆಯಲ್ಲಿ ರೋಗಿಗಳನ್ನು ಇನ್ನೆಂಗೆ ನಡೆಸ್ಕೊಳ್ತಾ ಇದ್ದ ಇವನು. ಒಂದ್ಸಲ ಚೆಕ್ ಮಾಡ್ಬೇಕು ಇವನು ಕೆಲಸ ಮಾಡ್ತಾ ಇದ್ದಂಥ ಆಸ್ಪತ್ರೆಯಲ್ಲಿ ಹೇಗಿದೆ ಅಂತ ಹೇಳಿ. ವಿಕ್ಟೋರಿಯಾ ಸರ್ಜನ್ನಿಂದ ಮಗಳ ಕೊಲೆ. ಮಗಳು ಡಾಕ್ಟರ್ ಕೃತಿಕಾ ರೆಡ್ಡಿ ಸಾವಿಗೆ ತಂದೆ ಆಘಾತವನ್ನು ವ್ಯಕ್ತಪಡಿಸಿದ್ದಾರೆ. ಯಾರಿಗಾಗಲ್ಲ ರೀ, ಅಳಿಯ ಡಾಕ್ಟರ್ ಮಹೇಂದರ್ ರೆಡ್ಡಿ ಕೃತ್ಯ ಎಸಗ್ತಾನೆ ಅಂತ ಅಂದುಕೊಂಡಿರಲಿಲ್ಲ. ಕೇವಲ 11 ತಿಂಗಳಿಗೇನೆ ಮಗಳ ಸಾವು ನಿರೀಕ್ಷೆಯನ್ನ ಮಾಡಿರಲಿಲ್ಲ ಅಂತ ಹೇಳ್ತಾ ಇದ್ದ. ಯಾರಾದರೂ ನಿರೀಕ್ಷೆ ಮಾಡೋಕ್ಕಾಗತ್ತಾ? ಸಾಯೋ ವಯಸ್ಸ ಅದು. ಅದಕ್ಕೋಸ್ಕರನೇ ಅಷ್ಟೆಲ್ಲ ಬೆಳೆಸಿರ್ತಾರ, ಅಷ್ಟೆಲ್ಲ ಓದಿಸಿರ್ತಾರ. 4 ಡಿಗ್ರಿ ತಗೊಂಡಿದ್ದಾಳಂತೆ ಪಾಪ ಅವಳು. ಬೆಂಗಳೂರಿನ ಮರತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಮುನೇಕೊಳಲಿನಲ್ಲಿ ಈ ವೈದ್ಯ ಪತಿಯೊಬ್ಬ ತನ್ನ ಪತ್ನಿಯಾಗಿದ್ದಂತಹ ವೈದ್ಯೆಯನ್ನು ಇಂಜೆಕ್ಷನ್ ನೀಡಿ ಸಾಯಿಸಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಇದೀಗ ಮರತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮೃತಳ ತಂದೆ ಮುನ್ರೆಡ್ಡಿ ಅವರು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ನ ಆಧಾರದ ಮೇಲೆ ಇದೀಗ ಇವರ ಅಳಿಯ ವೈದ್ಯನನ್ನು ಇದೀಗ ಬಂಧನ ಮಾಡುವ ಕೆಲಸವನ್ನು ಕೂಡ ಮಾಡಲಾಗಿದೆ. ನಮ್ಮ ಜೊತೆ ಮುನ್ರೆಡ್ಡಿ ಅವರು ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ಈಗ ತಮ್ಮ ಮಗಳನ್ನು ಯಾವಾಗ ಮದುವೆ ಮಾಡಿಕೊಟ್ಟಿದ್ರಿ ಮಹೇಂದ್ರ ರೆಡ್ಡಿಗೆ? ಮತ್ತು ಈಗ ಆರಂಭದಿಂದಲೂ ಕೂಡ ಏನೋ ಒಂದು ಸಣ್ಣ ಅನುಮಾನ ಬರಲಿಲ್ವೇ ಈ ರೀತಿಯಾಗಿ ಕೊಲೆ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ದಾನೆ, ಈ ಥರದ್ದೇನು ತಮ್ಗೆ ಅನುಮಾನ ಬರಲಿಲ್ವೇ? ಇಲ್ಲ, ಅನುಮಾನ ಬರೋ ಥರ ಅವನು ನಡ್ಕೊಂಡು ಇಲ್ಲ. ತುಂಬ ವಿನಯವಾಗಿ, ತುಂಬ ಪ್ರೀತಿ ಜಾಸ್ತಿ ಮಾಡೋ ಥರ ಆ ಥರ ಮಾಡ್ಕೊಂಡಿರೋದ್ರಿಂದ ಯಾರಿಗೂ ಸಂಶಯ ಬರಲಿಲ್ಲ. ಆದರೂ ನಮ್ಮ ಮಗಳಿಗೇನಾದರೂ ಬಂದಿದ್ರೂ ಸಣ್ಣ ಪುಟ್ಟ ಏನಾದರೂ ಕ್ಲೂ ಸಿಕ್ಕಿದ್ರೂ ನಮ್ಗೆ ತುಂಬ ಏನಾದರೂ ಬೇಜಾರು ಏನಾದರೂ ಬೀಳ್ತಾರೇನೋ, ತಂದೆ ಇಷ್ಟೆಲ್ಲ ಖರ್ಚು ಮಾಡಿ, ಇಷ್ಟೆಲ್ಲ ಮದುವೆ ಮಾಡಿ, ಇಷ್ಟೆಲ್ಲ ಓದಿಸಿ ಯಾಕೆ ಅವ್ರಿಗೆ ನೋಯಿಸ್ಬೇಕು, ಏನೋ ಒಂದು ಹೇಳಿದ್ರೆ ಏನೋ ಅವರು ದುಃಖಿಸ್ತಾರೇನೋ ಅನ್ನೋ ಕಾರಣಕ್ಕೆ ಏನಾದರೂ ಹೇಳಿರಬಾರ್ದೇನೋ ಅನಿಸುತ್ತೆ. ಸರ್, ಈಗ ತಮ್ಮ ಮಗಳು ವೈದ್ಯೆ ಯಾವಾಗ ಮದುವೆ ಮಾಡಿಕೊಟ್ಟಿದ್ದು ಈತನಿಗೆ? ನಾವು ಮದುವೆ ಮಾಡಿದ್ದು ಇದು ಅರೇಂಜ್ ಮ್ಯಾರೇಜು. ಇದು ಮೇ 26, 2024 ಮದುವೆ ಆಗಿದ್ದು. 24. ಈಗ ಈ IV ಇಂಜೆಕ್ಷನ್ ಚುಚ್ಚಿದ ಅದಾದಮೇಲೆ ಬೇರೆ ಬೇರೆ ಡೋಸ್ಗಳನ್ನು ಹಾಕಿ ಆಕೆಯನ್ನು ಸಾಯಿಸಿದ್ದಾನೆ ಅಂತೇಳಿ ಇದು ಈ ಪ್ರೋಸೆಸ್ ಹೇಗಾಯಿತು? ಈ ಸಂದರ್ಭದಲ್ಲಿ ತಮ್ಮ ಮಗಳು ಎಲ್ಲಿದ್ದರು? ನೋಡಿ, ಈಗ ಮಗಳು ನನಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, ಅಜೀರ್ಣ ಇದೆ ಅಂತ ಹೇಳಿದ್ದಾಳೆ. ಅದಕ್ಕೆ ಏನು ಹೇಳಿದಾನಂದರೆ, ಇಲ್ಲ ನೀನು IV ಹಾಕ್ಕೊಬೇಕು, IVಯಲ್ಲಿ ಮೆಡಿಸಿನ್ ಕೊಟ್ಟರೆ ಮಾತ್ರನೇ ಇದು ವಾಸಿ ಆಗೋದು, ಟ್ಯಾಬ್ಲೆಟ್ ಕೊಟ್ಟರೆ ವಾಸಿ ಆಗಲ್ಲ ಅಂತೇಳಿ ಕನ್ವಿನ್ಸ್ ಮಾಡಿದ್ದಾನೆ. ಆವಾಗ ಏನು ಹೇಳಿದ್ದಾಳೆ ಹುಡುಗಿ, ಇಲ್ಲ ನನಗೆ ಮಾತ್ರನೇ ತೊಗೊತೀನಿ, ಇಲ್ಲ IV ತೊಗೊಂಡ್ರೆ ಇನ್ನೂ ಬೇಗ ವಾಸಿ ಆಗುತ್ತೆ, ಯಾಕಂದರೆ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ. ಅದರಿಂದ ನನಗೆ ಇಂಥ ಬೇರೆಯವ್ರಿಗೆ ಯಾರಿಗೂ ಚೆನ್ನಾಗಿ ಗೊತ್ತಿಲ್ಲ, ನನಗೆಲ್ಲ ಪ್ರೊಫೆಸರ್ಗಳು ಗೊತ್ತು, ಎಲ್ಲ ಸಜೆಷನ್ ತೊಗೊಂಡಿದ್ದೀನಿ, ನೀನು ಅದು ಹಾಕ್ಕೊಳ್ಳೇಬೇಕು. ನೀನು ಡರ್ಮಟಾಲಜಿಸ್ಟ್ ಆಗಿರ್ಬೋದು, ಆದರೆ ನಾನು ಇದರಲ್ಲಿ ಓದಿರೋದ್ರಿಂದ ನನಗಿದು ಚೆನ್ನಾಗಿ ಗೊತ್ತು, ನೀನು ಹಾಕ್ಕೊಬೇಕು, ಆವಾಗಲೇ ವಾಸಿ ಆಗೋದನ್ನು ಕನ್ವಿನ್ಸ್ ಮಾಡಿ ಅವ್ರ ಮನೆಯಲ್ಲಿ 21ನೇ ತಾರೀಕು ರಾತ್ರಿ ಅಲ್ಲೇ ಗ್ಲೂಕೋಸ್ ಹಾಕಿ, ಅಲ್ಲೇ ಇಲ್ಲ ಈ ಏಪ್ರಿಲ್ 21ಕ್ಕೆ ಅವ್ರ ಮನೆಯಲ್ಲೇ ಕಾಲಿಗೆ ಗ್ಲೂಕೋಸ್ ಹಾಕಿದ್ದಾನೆ. ಅದು ಸಾಮಾನ್ಯವಾಗಿ ಕಾಲಿಗೆ ಯಾರೂ ಗ್ಲೂಕೋಸ್ ಹಾಕಲ್ಲ, ಅದು ಕಾಲಿಗೆ ಹಾಕೋದೇ ಇಲ್ಲ, ಯಾರೂ ಹಾಕಲ್ಲ ಅಂತ ಕಾಲಿಗೆ ಹಾಕ್ಬಿಟ್ಟು ಅಲ್ಲೇ 21ನೇ ತಾರೀಕು ನೈಟ್ ಒಂದು ಗ್ಲೂಕೋಸ್ ಬಾಟ್ಲ್ ಹಾಕಿಸಿ ಬೆಳಗಿನ 22ನೇ ತಾರೀಕು ಬೆಳಗ್ಗೆ ನಮ್ಮ ಮನೆಗೆ ಕರ್ಕೊಂಬಂದು ಬಿಟ್ಟಿದ್ದಾನೆ. ಕರ್ಕೊಂಬಂದು ಬೆಳಗ್ಗೆ ಬಿಟ್ಬಿಟ್ಟು ಅವನು ವಿಕ್ಟೋರಿಯಾ ಹಾಸ್ಪಿಟ್ಲ್ ಕೆಲ್ಸಕ್ಕೆ ಹೋಗಿದ್ದಾನೆ. ಕೆಲ್ಸಕ್ಕೆ ಹೋಗ್ಬಿಟ್ಟು ಸಾಯಂಕಾಲ ಮತ್ತೆ ಬಂದಿದ್ದಾನೆ. ಸಾಯಂಕಾಲ ಬಂದು ಅವತ್ತು ರಾತ್ರಿನೂ ಒಂದು ಕೊಟ್ಟಿದ್ದಾನೆ, ಅವತ್ತು ರಾತ್ರಿ. ಅದಾದಮೇಲೆ ತಿರ್ಗಾ 23ನೇ ತಾರೀಕು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿದ್ದಾನೆ. ಎಲ್ಲಿ ಹೋಗಿದ್ದಾನೋ ಗೊತ್ತಿಲ್ಲ ನಮಗೆ. ತಿರ್ಗಾ ಅಲ್ಲಿ ಮೆಸೇಜ್ ಮಾಡಿದ್ದಾನೆ, ನಾನು ಬರೋವರೆಗೂ ಕ್ಯಾನುಲ್ಲ ತೆಗಿಬೇಡ. ನಾನು ಮಗಳಿಗೆ ಹೇಳಿದೆ, ತೆಗೆದು ಬಿಡಮ್ಮ, ತುಂಬ ನೋವಾಗ್ತಾಯಿದೆ, ನನ್ನ ಕೈಲಿ ಆಗ್ತಾಯಿಲ್ಲ. ಮಹೇಂದ್ರಾಗೆ ಕೇಳ್ತಾ ಇಲ್ಲ, ಇವತ್ತೊಂದು ಲಾಸ್ಟ್ ಡೋಸ್ ಕೊಟ್ಬಿಡ್ತೀನಿ, ಇನ್ಮೇಲೆ ನಿನಗೆ ಯಾವತ್ತಿಗೂ ನೋವು ಬರಲ್ಲ ಅಂತ ಚಾಟಿಂಗಲ್ಲಿ ಹಾಕಿದ್ದಾನೆ. ಆ ಮಗಳಿಗೆ ಮೆಸೇಜ್ ಮಾಡಿ
ನಾನು ಬರೋವರೆಗೂ ತೆಗಿಬೇಡ ನೀನು, ನಾನು ಬಂದು ಇವತ್ತು ಲಾಸ್ಟ್ ಡೋಸ್ ಕೊಡ್ತೀನಿ, ಲಾಸ್ಟ್ ಡೋಸ್ ಕೊಟ್ಬಿಟ್ಟು ಇನ್ಮೇಲೆ ನಿನಗೆ ನೋವೇ ಇರಲ್ಲ ಅಂಥೇಳಿ ಕನ್ವಿನ್ಸ್ ಮಾಡಿದೆ. ನಾನು ಹೇಳಿದೆ, ಯಾಕಮ್ಮ ನೋವಾಗಿದ್ರೆ ಕಿತ್ಬಿಡು, ಇನ್ನೊಂದು ಸರಿ ಬೇಕಂದರೆ ಹಾಕ್ಕೊಳ್ಳೋಣ ಆ ಥರ ಇಲ್ಲ ಹಾಸ್ಪಿಟ್ಲ್ಗಾನ ಹೋಗೋಣ ನಾವು, ಸುಮ್ಮನೆ ಯಾಕೆ ಅದು ಹಾಕ್ಕೊಂಡು ಕುಂಟ್ಕೊಂಡು ತಿರುಗ್ತಾ ಇದೆಯಾ ಅಂತ ಕೇಳಿದ್ರೆ, ಇಲ್ಲ ಮಹೇಂದ್ರ ಹೇಳಿದ್ದಾನೆ ತೆಗಿಬೇಡ ಅಂತ, ಇನ್ನು ಅವ್ನು ಬೇಜಾರು ಬೀಳ್ತಾನೆ ಅಂತ ಇದೀನಿ, ಇವತ್ತೊಂದು ಹಾಕ್ಬಿಡ್ಲಿ ಬಿಡು ಅಂತೇಳಿ ಪಾಪ ಹುಡುಗಿ ಯಾಮಾರ್ಬಿಟ್ಲ. ಸೊ ಅವನು ವೈದ್ಯ ಅಲ್ವಾ ಅಂತ ನಾವು ಅಲ್ಲಿ ಸ್ವಲ್ಪ ನಂಬಬೇಕಾಗ್ತದೆ. ಮಗಳು ಪ್ರಜ್ಞೆ ತಪ್ಪಂತ ಬಳಿಕ ತಾವು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಿ, ಅಲ್ಲಿ ಬ್ರಾಡ್ ಡೆಡ್ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ಅಳಿಯನ ಮೇಲೆ ಡೌಟ್ ಬರಲಿಲ್ವಾ ಈತ ಕೊಟ್ಟಂತ ಇಲ್ಲ, ನಾನು ಕೇಳಿದೆ ಮಧ್ಯದಲ್ಲಿ, ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಕೇಳಿದೆ, ನೀನು ವೈದ್ಯ ಅಲ್ಲೇನಪ್ಪ, ನೀನು ಅಲ್ಲೇ ಟೆಸ್ಟ್ ಮಾಡಿ ಅಲ್ಲೇ CPR ಮಾಡೋದಾಗಲಿ, ನೀನು ವೈದ್ಯ CPR ಮಾಡೋದು ಪಲ್ಸ್ ಚೆಕ್ ಮಾಡೋದಾಗಲಿ ಎಲ್ಲ ಮಾಡಿ ಮಗಳಿಗೆ ಇದ್ದಾಳೋ ಇಲ್ವಾ ಅಂತ ನಿನ್ಗೆ ಅಲ್ಲೇ ಗೊತ್ತಾಗ್ತಾ ಇತ್ತಲ್ಲ, ಯಾಕಿದು? ಇಲ್ಲ ಮಾಮ ನನಗೆ ಸೊ ಇದು ಈ ಕಥೆ ಆಗಿದೆ. ಈಗ ಹೇಗೆ ನಂಬೋದು? ಆ ಕಡೆಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತೇಳಿ ಹುಡುಗರೆಲ್ಲ ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಮದುವೆ ಮಾಡಿರುವಂಥ ಹುಡುಗಿನೇ ಸಾಯಿಸ್ತಾರೆ. ಎಂಥ ಮಾನಸಿಕತೆ ರೀ!